ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಆರಾಮಾಗಿ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಇದು ಬಂದು 2 ಡೇಸ್ದು ಮಿಕ್ಸಪ್ ಬ್ಲಾಗ್ ಆಗಿರುತ್ತೆ. ಸಂಡೇ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಸಂಡೇ ಮಾರ್ನಿಂಗ್ ಊರಿಗೆ ಹೋಗಿ ಬರಬೇಕಾದ್ರೆ ನನ್ನ ಮಗನಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿತ್ತಲ್ವಾ. ಇದು ಲಾಸ್ಟ್ ವೀಕು ಸಂಡೇದು ವ್ಲಾಗು. ನೆಕ್ಸ್ಟ್ ಮಂಡೇಯಿಂದ ಅವನಿಗೆ ಫುಲ್ ಡೇ ಸ್ಕೂಲ್ ಇರ್ತಿತ್ತು. ಹಾಗಾಗಿ ಶೂಸು ಮತ್ತು ಅವನದು ಸ್ಟೇಷ್ನರಿ ಐಟಮ್ಸ್ ಎಲ್ಲ ಏನು ಬೇಕಿತ್ತು ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಫಸ್ಟಿಗೆ ಇಲ್ಲಿ ಬ್ಲ್ಯಾಕ್ ಮತ್ತು ವೈಟ್ 2 ಕಲರ್ದು ಶೂನ ತೊಗೊಂಡ್ವಿ. ಅದಾದಮೇಲೆ ವಾಟರ್ ಬಾಟಲ್ನ ಎಕ್ಸ್ಚೇಂಜ್ ಮಾಡೋದಿತ್ತು, ಅಂದರೆ ಬೇರೆ ತೊಗೊಳೋದಿತ್ತು. ವಾಟರ್ ಬಾಟಲು ಮತ್ತು ಜಾಮಿಟ್ರಿ ಬಾಕ್ಸು ತೊಗೊಂಡು ಹಂಗೆ ಮಾಲೆಲ್ಲ ಒಂದು ರೌಂಡ್ ಹಾಕೋಣ ಅಂತ ಹಾಕ್ತಾಯಿದ್ವಿ. ಅಲ್ಲಿ ನೋಡಿದ್ವಲ್ಲ ಕುಂಕುಮಭರಣಿದು. ಅದು ಇಷ್ಟ ಆಯಿತು, ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಈಗ ನೆಸೆಸಿಟಿ ಏನೂ ಇಲ್ವಲ್ಲ ಅಂತಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ಮುಂದೆ ಹಾಗೆ ಬಂದು ಗಾಜಿನ ಐಟಮ್ನೆಲ್ಲ ನೋಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ತೋರಿಸಿದ್ದೆ ತೊಗೊಳ್ಳೋಣ ಅಂತ. ಅವರು ಬೇಡ, ನಿನ್ನ ಕೈಯಲ್ಲಿ ಒಡೆದೋಗುತ್ತೆ, ಈಗಿರೋ 2 ಗಾಜಿಂದೇ ಮೇಂಟೈನ್ ಮಾಡು ಫಸ್ಟು ಅಂದರು. ಹಂಗಾದ್ಮೇಲೆ ಬಾಟಲ್ಸ್ ಎಲ್ಲ ಬೇರೆ ಡಿಸೈನ್ಸ್ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಹೇಳಿ ಅಲ್ಲೇ ಒಂದು ರೌಂಡ್ ಹಾಕ್ತಾಯಿದ್ದೆ. ಯೂಶ್ವಲಾಗಿ ಎಲ್ಲಾದರೂ ಹೋದರೆ ಅದನ್ನು ತೊಗೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ರೌಂಡ್ ಅಂತೂ ಹಾಕ್ತೀನಿ ನಾನು. ಅದಾದಮೇಲೆ ಮಳೆ ಬರೋ ಥರ ಇತ್ತು. ಹಾಗಾಗಿ ಮನೆಗೆ ಬಂದು ಬಟ್ಟೆ ಎಲ್ಲ ಮಾರ್ನಿಂಗೇ ವಾಶ್ ಮಾಡಿ ಹಾಕಿ ಹೋಗಿದ್ದಿತ್ತು. ಅದೆಲ್ಲ ಎತ್ತಿಟ್ಬಿಡೋಣ, ಇನ್ನು ಮಳೆ ಬಂದರೆ ಅದೆಲ್ಲ ನೆಂದೋಗುತ್ತೆ ಅಂತ ಹೇಳಿ ಮನೆಗೆ ಬೇಗ ಬಂದು ಅದೆಲ್ಲ ಎತ್ತಿಟ್ಟು. ನಮ್ಮ ಏರಿಯಾದಲ್ಲೇ ಅಂದರೆ ಬ್ಯಾಗೆಲ್ಲ ಅವರೇ ಸ್ಟಿಚ್ ಮಾಡ್ತಾರೆ. ಅಲ್ಲಿ ಬಂದು ಬ್ಯಾಗ್ಸ್ನ ತೊಗೊಂಡು ಬಂದಿದ್ದು. ಅದಾದಮೇಲೆ ನನ್ನ ತಮ್ಮ ಇದು ಏಡಿಕಾಯಿ ಇದೆಯಲ್ಲ ಅದನ್ನ ತಿನ್ನಬೇಕು ಅಂತ ಹೇಳಿ ತಂದಿದ್ದ. ಅದನ್ನು ನಮ್ಮ ಮನೆಯವರೇ ಕುಕ್ ಮಾಡಿ ಕೊಡ್ತಾರೆ. ಏಡಿಕಾಯಿ, ಫ್ರಾನ್ಸು, ಫಿಶ್ಶು ಇದೆಲ್ಲ ನಮ್ಮ ಮನೆಯವ್ರು ಚೆನ್ನಾಗಿ ಕುಕ್ ಮಾಡ್ತಾರೆ. ಹಾಗಾಗಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಅವರೇ ಫ್ರೈ ಮಾಡಿ ಕೊಟ್ಟರು. ಮುದ್ದೇನೂ ಮಾಡ್ಕೊಂಡಿಲ್ಲ ಅವತ್ತು, ರೈಸಲ್ಲೇ ಊಟ ಮಾಡ್ಕೊಂಡಿದ್ದು. ಮಸಾಲೆ ಬಂದು ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಒಂದು ಬಿಟ್ಟು ಬೇರೆಲ್ಲದನ್ನು ಹಾಕಿದ್ದಾರೆ ಕ್ಲೀನಾಗಿ. ಇದನ್ನು ನಾವು ಅಂದರೆ ತಗೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ಏನಿರುತ್ತೆ, ಬೆನ್ನು ಮೂಳೆ ಇರುತ್ತಲ್ವ, ಅದು ನೋವು ಬರೋದಿಲ್ಲ, ಸೊಂಟ ನೋವು. ಅದೆಲ್ಲ ಬರೋದಿಲ್ಲ. ವರ್ಷಕ್ಕೊಂದ್ಸಲ ಅದು ತಿನ್ನೋದಕ್ಕೆ ಟ್ರೈ ಮಾಡಿ ನೀವು ಕೂಡ. ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಇಲ್ಲಿ ತೆಂಗಿನಕಾಯಿ ಬದಲು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಅದನ್ನು ಹಾಕ್ತಾಯಿದ್ದಾರೆ. ಅದು ಗ್ರೇವಿ ಥರ ಆಗುತ್ತೆ, ಒಂದು ಸ್ಟ್ರೆಚ್ಚರ್ ಬರುತ್ತೆ ಅಂತ ಹೇಳಿ. ಅದಾದಮೇಲೆ ಅದೆಲ್ಲ ಕುಕ್ ಮಾಡಿ ಊಟ ಮುಗಿಸ್ಕೊಂಡು ಈಗ ಫುಲ್ಲು ಕಿಚನ್ನ ಕ್ಲೀನ್ ಮಾಡೋಣ ಅಂತೇಳಿ ಫಸ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಅದು ಸ್ಮೆಲ್ಲೆಲ್ಲ ಇರುತ್ತಲ್ವ, ಹಾಗಾಗಿ ಕ್ಲೀನಾಗಿ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡಿಬಿಡ್ತೀನಿ. ಅದಾದಮೇಲೆ ಫುಲ್ಲು ಕಿಚನ್ನ ಕ್ಲೀನ್ ಮಾಡಬೇಕು. ಅಂದರೆ ಕೌಂಟರ್ ಟಾಪ್ ಮೇಲೆ, ಆಮೇಲೆ ಅದು ಡೋರ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಇವಾಗಲೇ ವೈಪ್ ಮಾಡಿಬಿಡ್ತೀನಿ. ಸಂಡೇಸ್ ಅಥವಾ ನಾನ್ ವೆಜ್ ಮಾಡಿದಾಗ ಫುಲ್ಲು ಕ್ಲೀನ್ ಮಾಡಿಬಿಟ್ರೆ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಅದು ಕಿಚನ್ ನ್ಯಾಪ್ಕಿನ್ ಎಲ್ಲ ನೋಡ್ಬೋದು, ಅಲ್ಲಿ ವಾಶ್ ಮಾಡಿ ಹಾಕಿದ್ದೆ. ಇನ್ನು ಮಳೆಗೆ ಬಂದರೆ ಅದು ನಿಂದೋಗುತ್ತೆ ಅಂತ ಹೇಳಿ ಅಲ್ಲಿ ವಿಂಡೋ ಇದೆಯಲ್ಲ ಅಲ್ಲೇ ಹಾಕ್ಕೊಂಡಿದ್ದೀನಿ. ಇದು ನೋಡ್ಬೋದು, ಈ ಫುಲ್ಲು ವೈಪ್ ತೊಗೊಂಡು ಡೋರ್ಸು, ಆಮೇಲೆ ಕೌಂಟರ್ ಟಾಪು ಮತ್ತು ಟೈಲ್ಸ್ ಏನು ಬರುತ್ತೆ ಅದನ್ನೆಲ್ಲ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನನಗೆ ಯಾವಾಗ ಅದು ಮೆಸ್ಸಿ ಆಗಿದೆ ಅನಿಸುತ್ತೋ ಆವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇಷ್ಟೆಲ್ಲ ಕ್ಲೀನ್ ಮಾಡಿ ನೈಟ್ ರೊಟೀನ್ನ ಕಂಪ್ಲೀಟ್ ಮಾಡಿದ್ದಾಯಿತು. ಇನ್ನು ಯಾವತ್ತಾದರೂ ಫುಲ್ ನೈಟ್ ಕಿಚನ್ದೇ ಹೆಂಗೆ ಕ್ಲೀನ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಮಂಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟ್ ಅದು ಗಾಜಿಂದು ಇವಾಗೇನು ಕಂಟೈನರ್ ನೋಡ್ತಿದ್ದೀರಲ್ಲ ಅದರಲ್ಲಿ ನೀರು ತುಂಬಿಸಿಟ್ಟಿದ್ದೆ. ಅದನ್ನು ಅದು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಅದು ಮನೆಗೆ ಬಂದಾಗಿಂದ ಇವಾಗ ಅದರಲ್ಲೇ ನಾನು ನೀರು ತೊಗೊಳ್ತಾ ಇರೋದು. ಒಂದೊಂದು ಸಲ ಮಿಂತ್ಯ ಕಾಳನ್ನು ಅದರಲ್ಲೇ ನೆನೆಸಿಟ್ಟಿರ್ತೀನಿ, ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಈಗ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿರೋದು. ಆ್ಯಸ್ ಯೂಶ್ವಲ್ ಏನಂದರೆ, ಆಮೇಲೆ ಇಲ್ಲಿ ಬಂದು ನೆಲ್ಲಿಕಾಯಿ ಇತ್ತು, ಬೆಟ್ಟದ ನೆಲ್ಲಿಕಾಯಿ ಇತ್ತು, ಅದನ್ನು ಕೂಡ ಜ್ಯೂಸ್ ಮಾಡಿ ನಾನು ನಮ್ಮ ಮನೆಯವರಿಬ್ಬರು ತೊಗೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ.
ಅಷ್ಟೊತ್ತಿಗಾಗಲೇ ಆ ಕಡೆ ಬೇಳೆ ತರಕಾರಿ ಎಲ್ಲ ತೊಳೆದು ಇಟ್ಟಿದ್ದೆ. ಸೊ ನಮ್ಮ ಮನೆಯವರು ಎದ್ದು ಬಂದು ಅವ್ರದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ರಲ್ವ, ಸೊ ಹಾಗಾಗಿ ಅವರಿಗೆ ಆಮ್ಲ ಜ್ಯೂಸ್ ಕೊಟ್ಟಿದ್ದೆ. ಆಮ್ಲ ಜ್ಯೂಸ್ಗೆ ಪುದೀನ, ಕರಿಬೇವು ಒಂದೆರಡು ಹಾಕ್ತೀನಿ. ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ಕಂಪ್ಲೀಟಾಗಿ ವೀಡಿಯೋ ತೊಗೊಳ್ತೀನಿ. ಸೊ ಅವ್ರಿಗೆ ಅದೆಲ್ಲ ಮುಗಿಯೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ಸೊ ಟೊಮಟೊ ಮಸ್ಬಿಟ್ಟು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಅಂದರೆ ಜಾಸ್ತಿ ವ್ಲಾಗ್ ನೀನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಹಾಗಾಗಿ ಅದಾದಮೇಲೆ ಈಗ ಇಲ್ಲಿ ಒಗ್ಗರಣೆ ಕೊಟ್ಟು ಮುಗಿಸ್ತೀನಿ. ಒಂದು ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ ಅವತ್ತು. ಅದಾದಮೇಲೆ ಆಫ್ಟರ್ನೂನ್ ಹೋಗಿ ಸ್ಕೂಲಲ್ಲಿ ಬುಕ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದಿದ್ದೆ. ಇನ್ನೇನು ಫುಲ್ ಡೇ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಲೆಸನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಬೇಡ ಅಂತ ಬೇಗ ಹೋಗಿ ಬುಕ್ಸ್ನೆಲ್ಲ ತೊಗೊಂಡು ಬಂದು ನಾನು ನಮ್ಮಮ್ಮ ಇಬ್ಬರೇ ಸೇರಿಕೊಂಡು ಫುಲ್ಲು ಬುಕ್ಕಿಂಗೆಲ್ಲ ಬೈಂಡಿಂಗ್ ಹಾಕಿದ್ವಿ. ಸೊ ಬೈಂಡಿಂಗ್ ಹಾಕೋಷ್ಟರಲ್ಲಿ 1.5 hour ಏನೋ ಆಗಿತ್ತು, 2 hours ಆಗಿತ್ತು ಬೈಂಡಿಂಗೆಲ್ಲ ಹಾಕೋಷ್ಟರಲ್ಲಿ. ಸೊ ನಾವೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡೆಲ್ಲ ಬೈಂಡಿಂಗ್ ಅನ್ನೋ ಕಾನ್ಸೆಪ್ಟೇ ನಾವು ನೋಡಿರಲಿಲ್ಲ. ಸೊ ಅದಾದಮೇಲೆ ಒಂದು 4th 5th ಬರಬೇಕಾದ್ರೆ ನಮ್ಮ ಅಪ್ಪ ಹಾಕ್ಕೊಡ್ತಿದ್ರು ಬೈಂಡಿಂಗು. ಅದಾದಮೇಲೆ ಹೈಸ್ಕೂಲಿಗೆಲ್ಲ ಬಂದಮೇಲೆ ನಾವೇ ಹಾಕ್ಕೊಳ್ತಾ ಇದ್ದಿದ್ದು. ಸೊ 10th ಲಾಸ್ಟ್ ಬೈಂಡಿಂಗ್ ಹಾಕಿದ್ದು. ಈಗ ನನ್ನ ಮಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆಯಿಂದ ಅವನಿಗೆ ಬೈಂಡಿಂಗ್ ಹಾಕ್ತಾಯಿದ್ದೀವಿ. ಬೈಂಡಿಂಗ್ ಹಾಕ್ತಿರ್ಬೇಕಾದ್ರೆ ತಲೆಯಲ್ಲಿ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಬೈಂಡಿಂಗ್ ಯಾವ ರೀತಿ ಇತ್ತು ಅನ್ನೋದನ್ನೇ ಓಡ್ತಾಯಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಇದಿಷ್ಟೇ ವಿಡಿಯೋ ಮಾಡ್ಕೊಂಡಿತ್ತು. ಸೊ ರೀಸನ್ ಅಂದರೆ ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ನಲ್ವ, ಸೊ ಹಾಗಾಗಿ ಅಷ್ಟೇ. ಸೊ ಇನ್ನು ಮುಂದೆ ವ್ಲಾಗ್ಗಳು ಬರುತ್ತೆ. ಅದಾದ ಬೈಂಡಿಂಗೆಲ್ಲ ಹಾಕಿ ಈಗ ಲೇಬಲ್ ಕೂಡ ಅಂಟಿಸಿ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದಾಯಿತು. ಒಂದೇ ದಿನದಲ್ಲೇ ಎಲ್ಲ ಬುಕ್ಕಿಗೂ ಕಂಪ್ಲೀಟಾಗಿ ಬೈಂಡಿಂಗ್ ಹಾಕಿದೋ. ಈ ವಿಡಿಯೋ ಎಲ್ಲ ಆ್ಯಕ್ಚುಲಿ ನನ್ನ ಮಗನೇ ರೆಕಾರ್ಡ್ ಮಾಡಿರೋದು, ಅದಕ್ಕೆ ಆ ಕಡೆ ಈ ಕಡೆ ತಿರುಗಿಸಿದ್ದಾನೆ. ಸೊ ಥ್ಯಾಂಕ್ ಯು. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು. ಸಿಗ್ತೀನಿ ಇನ್ನೊಂದು ರೊಟೀನ್ ಬ್ಲಾಗ್ ಜೊತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.